ಇದು ನಮ್ಮ ಅಣ್ಣಂದು ಜಾಕೆಟ್. 25 ಕಿಲೋಮೀಟರ್ ನಡ್ಕೋತ ಹೋಗ ಇವ್ನ ಮೋತಿ ನೋಡ್ರಿ. ಈಗ ಏನ್ ಹೇಳಾಗತ್ತ ಕೇಳ್ರಿ. ಫಸ್ಟಿಗೆ ಏನ್ ಹೇಳಿದ ನಡ್ಕೋತ ಹೋತಿ ಮಚ್ಚ ಆತ್ಲ ನಿನ್ ಕೈಲಿ ಮಗ. ನಾ ಫುಲ್ ಸ್ಟ್ರಾಂಗ್ ನೀನು ಲಾಂಗ್ ಟೈಮ್ 8 ವರ್ಷ ಆದ್ಮೇಲೆ ಸಿಕ್ಕ ನೋಡಿ ಮಿನ್ರಿ. ಹೆಂಗಿದ್ದೀರಾ ಎಲ್ರು ಆರಾಮ? ಸೊ ನಾ ಇವತ್ತು ಎಲ್ಲಿ ಹೊಂಟೀನಿ ಅಂದ್ರೆ ನಮ್ಮ ದೋಸ್ತಿಗೆ ಭೇಟಿ ಆಗಕ್ಕೆ ಹೊಂಟೀನಿ. ಅವ ಏನೋ ಊರಿಂದ ಬಂದಾನತ್ತ, ಊರಿಂದ ಏನು ಕಿತ್ತು ದಬ್ಬಕ್ಲಿಕ್ಕೆ ಬಂದ ನೋಡಬೇಕು. ನಾ ಇವಾಗ ಆ್ಯಕ್ಚುಲಿ ನಾ ಹೇಳಿಲ್ಲ ಬೈಕಿಗೆಲ್ಲ ನಾವು ತೊಗೊಂಡು ಹೋಗ್ಬೇಕು ಅನ್ಕೊಂಡ. ಬೈಕ್ ಸುಮ್ಮನೆ ಭಾಳ ಬಿಸಿಲು ಅದ, ನನ್ನ ಮುಖ ಟ್ಯಾನ್ ಆಗಿಬಿಟ್ಟು ಕರಗಾಗ್ಬಿಡ್ತೀನಿ ಅಂತ ನನಗೆ ನನ್ನ ಎನಿಸ್ಕೊಂಡ್ಬಿಟ್ಟು ನಾ ನಮ್ಮ ತೊತ್ಲನ್ ಕಾರ್ನ ಹೊಂಟೀನಿ. ಸೊ ಇದು ನಮ್ಮ ಅಣ್ಣಂದು ಜಾಕೆಟ. ಅವನಿಗೆ ಹೇಳಾರ ಹಾಕ್ಕೊಂಡೀನಿ. ಇಲ್ಲ ಹೇಳ್ಬೇಕನ್ನೋದೇನಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲೋ ತಮ್ಮ ಯೂಟ್ಯೂಬ್ ಅಪ್ಕಮಿಂಗ್ ಯೂಟ್ಯೂಬರ್ ಬ್ಲಾಗ್. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಏನಪ್ಪ ವಿಷಯ ಅಂದ್ರೆ ಎಂದು ಬರ್ಲಾರವ ಚಾವ್ಗೆ ಬಂದಾನಂತ. ಚಾವ್ಗೆ ಯಾಕೆ ಬಂದಾನಂತೆ ನೋಡ್ಕೊಂತೀನಿ. ಇಲ್ಲಿ ತೊತ್ಲ ಅವರು ಕೈ ಬಿಸ್ಕೊತ ನಡ್ಕೊತ ಹೊಂಟಾರ. ಸೊ ಇವಾಗ ನಾವು ಕಾರ್ ಒಳಗೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡೋಣ ಬನ್ನಿ. ಇದೆ ಕಾರ್ ಬಲ್ಲಕ್ಕೆ ಬಂದಿನಿ ಇವಾಗ. ಆ್ಯಕ್ಚುಲಿ ಕಾರ್ನ ಡೋರ್ ಓಪನ್ ಮಾಡ್ಕೊಂಡು ಒಳಗೆ ಕುತ್ಕೋಬೇಕು. ಸೊ ಹಿಂಗೆ ಕಾರ್ ಬಾಕ್ಲ ಹಿಂಗೆ ಓಪನ್ ಮಾಡಬೇಕು. ಓಪನ್ ಮಾಡಿಬಿಟ್ಟು ಹಿಂಗೆ ಆರಾಮ್ಸೆ ಚಿಲ್ಲ ಕೂತ್ಕೊಂಡು ಡೋರ್ನ ಹಿಂಗೆ ಎಳ್ಕೊಂಡು ಸಬಕಟ್ಟೆ ಮುಚ್ಚಬೇಕು. ಹಲೋ ಮುಚ್ಚಿಬಿಟ್ಟು ಇವಾಗ ನಾವು ಹೋಗ್ಬೇಕು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾನು ಹೇಳ್ತಾ ಇದ್ನಲ್ಲ ನನ್ನ ದೋಸ್ತು ನಮ್ಮ ದೋಸ್ತ ಅಂತ ಹೇಳಿ ಅವ್ನಿಗೆ ಮೀಟ್ ಅಲ್ಲಕ್ಕೆ ಹೊಂಟೀನಿ. ಪಾಪ ನಂಗೆ ಮೀಟ್ ಅಲ್ಲಕ್ಕೆ ಬಂದ ನಾವು ಆ್ಯಕ್ಚುಲಿ. ಹಿಂಗಾಗ್ಬಿಟ್ಟು ಇವಾಗ ಅವ್ನಿಗೆ ಮೀಟ್ ಅಲ್ಲಕ್ಕೆ ಹೋಗಬೇಕು. ಸೊ ಭಾಳ ದಿನಗಳ ನಂತರ ಬಂದಾನ. ಆಲ್ಮೋಸ್ಟ್ ಒಂದು 8 ವರ್ಷ ಆಯ್ತು ನಾವು ಮೀಟ್ ಆಗಿಬಿಟ್ಟು. ಹೆವಿ ಲಾಂಗ್ ಬಾಂಡಿಂಗ್ ನಮ್ಮದು. ಬರೀ ಫೋನಲ್ಲೇ ಹಾಯ್ ಹಲೋ ಅಂತ ಇದ್ವಿ. ಇವಾಗ 8 ವರ್ಷ ಆದಮೇಲೆ ಮೀಟ್ ಆಗಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಫುಲ್ಲು ಎಕ್ಸೈಟ್ಮೆಂಟು ಅದು ಇದು ಎಲ್ಲನೇ ಆಗ್ತೈತೆ. ಜ್ಯೂಸ್ ಕುಡಿಸ್ತೀನತ್ತೆ ಕೆಲವೊಂದು ಮಂದಿ ಇರ್ತಾರೆ, ಜ್ಯೂಸ್ ಕುಡಿಸಲ್ಲ ಏನಿಲ್ಲ, ಕುಡಿಸ್ತೀನತ್ತೆ ಸುಮ್ಮನೆ ಹೇಳ್ತಾರೆ ವಿಡಿಯೋದಾಗ. ಬಟ್ ರಿಯಾಲಿಟಿ ಐತೆ ಬತ್ತಂದ್ರೆ ಜ್ಯೂಸ್ ಅಲ್ಲ, ನೀರು ಭೀ ಕುಡಿಸಲ್ಲ. ನೀರು ಇಟ್ಟರೆ ನೋಡಿ ಬಾಟ್ಲಿ ಸುದ್ದೆ ಖಾಲಿ ಅವೀಗ. ಬಾಟ್ಲಿ ತುಂಬ್ಯಾದ. ಬಟ್ ಅದು ಬಿಸ್ಲೇರಿ ವಾಟರ್ ಕುಡಿಯಲ್ಲ. ನಾವು ನಾರ್ಮಲ್ ನೀರು ಕುಡಿಯೋ ಮಂದಿ. ಮಂದಿಗೆಲ್ಲ ಬಿಸ್ಲೇರಿ ಕೊಟ್ರೆ ನಾವು ಏನು ಮಾಡೇಮ್? ಏನ್ರ ಮಾಡಲಿ ಬಿಡ್ರಿ, ಸಣ್ಣ ಚುಕ್ಕಳು ಹೊಟ್ಟೆ ಪಾಡಿಗೆ ಏನ್ರ ಮಾಡ್ತಿರ್ತಾವ. ಸೊ ನಾವು ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಈಗ ನೋಡೋಣ 8 ವರ್ಷ ಸ್ನೇಹಿತ ಹಿಂಗವನೆ ಕೈ ಹಿಂಗಾಗ್ಯದೋ ಕಾಲು ಹಿಂಗಾಗ್ಯದೋ ಅಂತ ನೋಡ್ಕೊಂಡು ಮಾತಾಡ್ಕೊಂಡು ಬರೋಣ ಅಂತ. ನನ್ನ ಮಗ ನಡಬರ್ ಕಿಳಿಸೋಗ್ಯ. ನನಗೆ 2 ಕಿಲೋಮೀಟ್ರ್ ವಾಕ್ ಮಾಡ್ಬೇಕು ಇವಾಗ. ಮಚ್ಚ 2 ಸಾವಿರಗೆ ಇಲ್ಲಿ ಮಚ್ಚ ಸಿಕ್ಕಾಪಟ್ಟಿ ಮಚ್ಚ. ಏನು ಮಾಡೋದು ನಕ್ಕನಿ 8 ವರ್ಷ ಇರ್ತೀನಿ ನೋಡೇ ಇಲ್ಲ. ಆಫ್ಟರ್ ಲಾಂಗ್ ಟೈಮ್ ಭಾಳ ದಿನಗಳ ನಂತರ ಎಲ್ಲೋಗಮ್ಮ ಉಳುಕೋಗಮ್ಮ ಎಲ್ಲೋಗಮ್ಮಿ ಅಲ್ಲಿ ಪವರ್ ಬ್ಯಾಂಕ್ ಇಟ್ಟಿದ್ದು ಸೀದಾ ತೊಗೊಂಡ್ಬಿಡಮ್. ಪವರ್ ಬ್ಯಾಂಕ್ ನೋಡ್ಯ ನಿಮ್ಮ ದೋಸ್ತ್ ಬಂದಲ್ಲ ಇಲ್ಲಿಗೆ. ದೋಸ್ತ್ ಇದೆ ಹಾಯ್ ಬ್ರೋ. ಹಾಯ್ ಬಿಸ್ಕಿಟ್ ಹಾಕ್ಬೇಕು ನಿಮ್ಮ ದೋಸ್ತಗ. ಏ ತಿನ್ನಿಸಲ್ಲ ನಿಮ್ಮ ದೋಸ್ತು ಒಂದು ನಕ್ಕನ್ ಹೋಗಿ ಹೋಗಿ ಅಲ್ಲಿ ಹೋಗಿ ಕೊಡೆ ಮಗನ ತಿನ್ನಿಸು ಬ್ರೋ. ನನಗಿಂತ ಪುಣ್ಯ ನಿನಗೆ ಬರಬೇಕು ಬ್ರೋ. ನನಗೆ ಪುಣ್ಯ ಬಂದರೆ ನಿನಗೆ ಬಂದಂತ ಬ್ರೋ. ವಿಚಾರ ಆಯ್ತು ಅಣ್ಣ. ಏನು ಗಡ್ಬಡ ಮಾಡಬೇಡ ಅಣ್ಣ, ಇದು ಬರೀ ಕ್ಯಾಮ್ರಾ ಅದ, ಲೈವ್ ಇಲ್ಲ. ಹಾಂ ಹಾಕು ಬ್ರೋ. ಇಲ್ಲಿ ಇಡು ಬ್ರೋ, ಇಲ್ಲಿ ಇಡು. ಅದು ತಾಂದು ಬಂತಿತ್ತದ ಇಲ್ಲಿ ಇಡು ಬ್ರೋ. ಇಟ್ಟು ಹೋಗಿನಿ ಆತಿತ್ತು ನಾವು. ಸರಿ ಸಾಕು ಬ್ರೋ, ಸಾಕು ಬ್ರೋ. ನೀವು ತಿನ್ಬಿಡು ಹಂಗೆ. ಏನೋ ನಂಗೆ ನಾಯಿ ತಿಳಿದೇನೋ, ನಾಯಿ ಬಾತ್ ನೋಡು. ನಾನು ಹೇಳಿದ್ರು ಏನು ಮೊದಲು ತಿನ್ನು ಚಾವ್ಗೆ. ಈ ಮೀನ್ರಿ ಸಂಗ್ ಮಾಡಿ 25 ಕಿಲೋಮೀಟ್ರ್ ನಡ್ಕೋತ ಪರಿಸ್ಥಿತಿ ಬಂದದ. ಬಲ್ಯಾಕೆ ರೊಕ್ಕವ ನಮ್ಮ ರೊಕ್ಕ ತೋರಿಸ್ತೀವಿ. ಬಲ್ಯಾಕೆ ರೊಕ್ಕವ. ನನಗೆ ಹೋಲಕ್ಕೆ ಟೈಮ್ ಭೀ ಅದ. ಬಟ್ ಇವನ ಆಸೆ ಏನು ಗೊತ್ತಾನು, 25 ಕಿಲೋಮೀಟ್ರ್ ನಡ್ಕೋತ ಹೋಗ್ಬೇಕತ್ ನಡ್ಕೋತು. ಇವನ ಆಸೆಗೆ ಇಟ್ಟು ಬೆಂಕಿ ಹಾಕ. ಇಂಥ ಬಿಸಿಲು ಹಿಂಗೆ ಮೋತಿ ಹೊಡ್ಲಿಕ್ಕತ್ತ ಬಿಸಿಲ ಮುಚ್ಕೊಂಡು ಮೊದಲೇ ಕರ್ಗಿದ್ದಾವೆ. ತೀರಾ ಕರ್ಗಾಗಬೇಕು ಅಷ್ಟು ಬಿಸಿಲದ. ಅಂದರೆ ಒಂದು ತಿರ್ಗೋಕೆ ಆಸೆ ಏನಪ್ಪ ಅಂದ್ರೆ 25 ಕಿಲೋಮೀಟ್ರ್ ಬಿಸಿಲಾಗ ನಡ್ಕೋತು ಜಿಗಣಿಗೆ ಹೋಗಿ ಎಟ್ಟಕ್ಕೆ ಮುಟ್ತೇವತ್ತ. ಆ್ಯಕ್ಚುಲಿ ಬಸ್ಸಿಗೇನು ಜಲ್ದಿ ಹೋಗ್ಬಿಡ್ಬೋದು. ಬಟ್ ತುಂಬ ದಿನ ಆದ್ಮೇಲೆ ನಮ್ಮ ಖುಷಿಗೆ ನಾವು ಸೈಡ್ ಮಾತಾಡ್ಕೋತ ಹೋಗ್ಬೇಕಲ್ಲ. ಯಾಕಂದ್ರೆ ಒಳ್ಳೆ ಹೋಗೋದ ಇಲ್ಲೇ ಇರ್ತಿದ್ದು ಅಂದ್ರೆ ನಡೀತಿತ್ತು. ಬಸ್ಸಿಗೆ ಹೋಗ್ತಿದ್ದೋ ನಾವು. ಊರಾಗಿಂದ ಹೇಳೋದಾಗ ಹಿಂಗೆ ಹೇಳಿ ಕುಂಡಿ ಆಟೋನ ಊರು ಬಿಟ್ಟು ಬಂದ್ರೆ ಮತ್ತೆ ಹಿಂಗೆ ನೆಗಲಾಯ್ತಾನ. 25 ಕಿಲೋಮೀಟ್ರ್ ನಡ್ಕೋತ ಹೋಗ್ಬೇಕು. ಎಲ್ಲರೂ ಉಣಮ್ ನಡಿ ಅಲ್ಲೇ ಕಡೆಗೆ ನಕ್ಕನ್ ರೂಮಿಗೆ ಹೋಗಿ ಇಲ್ಲೇ ಎಲ್ಲರೂ ಉಣ್ಕೊಂಡು ಹೋಗ್ತಿದ್ದೇವಪ್ಪ ಚಂದ ಹೊಟ್ಟೆ ತುಂಬ. ಇನ್ಸ್ಟಾಮಾರ್ಟ್ ಇದು ನಾನು ಸಮಯದ ಕೆಲಸ ಮಾಡ್ತಿದ್ದು ನೋಡಿ. ಇನ್ಸ್ಟಾಮಾರ್ಟ್
10 ನಿಮಿಷನಾಗ ಡೆಲಿವರಿ ಆತ. ಡೆಲಿವರಿ ಮಾಡಿ ನಮಗೆ ಕುಂಡಿನೇ ಆಡತ್ತಾರವ್ರು. ಇಂಥ ಟ್ರಾಫಿಕ್ನಾಗ 10 ನಿಮಿಷನಾಗೆ ಹೋಗ್ಬೇಕತ್ತ. ಏನಪ್ಪ ಬರೀ ಬೆಂಗಳೂರು ಬಸ್ ಅಂದ್ರೆ ಹೆವಿ ಹೊಂಟಾವ, ಹೆವಿ ಸ್ಪೀಡ್ನಾಗ. ಇವ 25 ಕಿಲೋಮೀಟ್ರ್ ನಡ್ಕೊತ ಹೋಗ್ತಿ ಮಚ್ಚ. ಆತ ನಿನ್ನ ಕೈಲಿ ಮಗ ನಾ ಫುಲ್ ಸ್ಟ್ರಾಂಗ್. ನಿಂದೇ ಡೌಟಪ್ಪ. ನೀನು ನೋಡ್ಕೊಂಡ್ಬಿಡ್ತೀನಿ ನಮ್ಮ ಕ್ಲೋಸ್ ಅಪ್ನಾಗ ಒಂದು ಸಾರಿ. 25 ಕಿಲೋಮೀಟ್ರ್ ಹೋಗತ್ತೆ ಹೆಂಗೆಲ್ಲ ಅದು ಹೆಂಗೆ ನಿನಗೆ ಅದು ಗೊತ್ತಾಗಬೇಕಲ್ಲ ನನಗೆ. ಅಕ್ಕ ನಡ್ಕೊತ ಹೋಗೋದ ಅಲ್ಲಿ ಅಂದ್ರೆ ಹೊಡ್ಕೊತಾರ ಹೋಗ್ತೀನಿ ಅನ್ನೋದು ಗೊತ್ತದ. ಹಾಂ ನೋಡೋಣ ಇದೇ ಮಾತ್ರ. ಇನ್ನೊಂದು ಸ್ವಲ್ಪ ದೂರ ಆದ್ಮೇಲೆ ಹೋದ್ಮೇಲೆ ಗೊತ್ತಾತ. ನಂದೇನೋ ಮಂಕಿ ಕ್ಯಾಪ್ ಅದು ಹಿಂಗೆ ಸುಂಕತೆ ಹಾಕೊಂಡು 25 ಕಿಲೋಮೀಟ್ರನ್ನ ಹಿಂಗೆ ಹೊಡ್ಕೊತ ಹೋಗ್ಬಿಡ್ತೀನಿ. ನೀನು ನೋಡ್ಲೇ ನೀ ಅಕ್ಕ ನಾ ಕಬ್ಬನಾಗ ನೀರು ಉಣಿಸಿ ರೋಡ ಬಿದ್ದುಬಿಟ್ಟದಪ್ಪಿ. 12 ಅವರ್ ಬಿಸಿಲಾಗ ನಿಂತು ಈಗ ಹೊಸ ವಿಷಯ ಎಲ್ಲ ನಮ್ಗೆ. ನಿಂದು ನೋಡ್ಕೋತೀನಿ ನಾ. ಓ ಮಚ್ಚ ಈ ಕಲ್ಲಂಗಡಿ ಎಷ್ಟಕ್ಕೆ ಸಿಗ್ಬೋದಿಲ್ಲ? ಎಷ್ಟನಪ್ಪ ನೋಡು, ನಮ್ಮಲ್ಲಿ 5 ರೂಪಾಯಿ 10 ರೂಪಾಯಿ ಒಂದು ಕಲ್ಲಂಗಡಿ. ಇಲ್ಲಿ ಏನಿಲ್ಲ ಅಂದ್ರೆ 40-50 ರೂಪಾಯಿ. ತಿನ್ಕೊಂಡು ಹೋಗೋಣ. ಬಿಸಿಲು ಬೇಡ ನಕ್ಕ 5 ರೂಪಾಯಿ ಬಿಸಿಲು ಭಾಳ ತಿನ್ಕೊಂಡು ಹೋಗ್ತೀವಿ. ಅದ್ರಲ್ಲೇ ನೀರು ಕುಡಿಸ್ತದ ಮಕ್ಕಳ. ಕಲ್ಲಂಗಡಿ ಒಳಗೆ ನೀರೇ ಇರ್ತವೆ. ಮತ್ತು ನೀರು ಕುಡಿಸ್ತದ ಅಂದ್ರೆ ಬೇದು. ಇವ ಏನೇನೋ ಹೇಳ್ತಾನೆ, ಹೊಸ ಪ್ರಯೋಗ ಎಲ್ಲ ಮಾಡ್ತಿರ್ತಾನೆ. ಮಂದೆಲ್ಲ ನನಗೆ ನೋಡ್ತದೆ ನಡಿಲಿ. ಯಾವ್ಯಾವ ತೆಕ್ಕಲ್ಲ ನನ್ನ ಮಕ್ಕಳು ಹಾಕಲತ್ತು ಬೆಳಕು ಹಿಡ್ಕೊಂಡು ಹೊಂಟ್ರ ಅಂತೇಳಿ. ಈ ಹೆಂಗೆ ನಾವು ನಡಿ ಹೋಗಾಮ ಈಗ 25 ಕಿಲೋಮೀಟ್ರ್ ವಾಕ್, ಡೆಡ್ ವಾಕ್. 20 ಕಿಲೋಮೀಟ್ರ್ ದೂರ ನಡ್ಕೊತ ಬಂದ್ಮೇಲೆ ಅಣ್ಣಂದು ಎಕ್ಸ್ಪೀರಿಯನ್ಸ್ ಹೆಂಗದ ಅಣ್ಣ? ಪೂರ 10-12 ಆಗ್ಯದ. ಅಂದ್ರೆ ಭೀ ನಡ್ಕೊತ ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅದ ಅಷ್ಟೇ. ಇದ್ರ ಮುಂದೆ ಏನು ಹೇಳಕ್ಕೆ ಇಷ್ಟಪಡಲ್ಲ. 20 ಕಿಲೋಮೀಟ್ರ್ ದೂರ ಬಂದ್ರೆ ಭೀ ಅಣ್ಣೆ ನಡ್ಕೊತ ಹೋಗೋ ಆಸೆ ಆಗುತ್ತೆ. ಅಣ್ಣ 5 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ನಡ್ಕೊತ ಬಂದು 5 ಕಿಲೋಮೀಟ್ರ್ ಹೋಗೋದಾಗಲ್ಲ. ಆಸೆ ಮುಗಿತು. ಸೊ ಜ್ಯೂಸ್ ಕುಡಿದು ಮತ್ತೆ ಮುಂದೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡ್ತೀವಿ. ಎಲ್ಲಿಗೆ ಹೋಗ್ಬಿಡ್ತೇವೆ ಗೊತ್ತಿಲ್ಲ ಬಿಸ್ಲಾಗ. ಒಂದು ತೊಲೋಗಿ ಮುಡ್ತೇವೆ. ಕಳ್ಕೊಳ್ಳಲ್ಲ ಒಟ್ಟ. ನೋಡ್ರಿ ಅಣ್ಣ ಫುಲ್ ರೀಲ್ಸ್ ಮಾಡೋ ಮೂಡ್ನಾಗ ಹೋಗಿತ್ತು. ನೋಡ್ಬೋದು ಈ ಥರ ಎಲ್ಲ ಇವಕ್ಕ ಕೈ ಮುಕ್ಕೋರಿ. ಅಣ್ಣ ಕೈ ಮುಕ್ಕೊಂಡ. ಅಣ್ಣ ಬೆಳಗ್ಗೆ ರೀಲ್ಸ್ ಮಾಡೋ ಮೂಡ್ನಾಗ ಇವತ್ತು ಪೂರ. ಅಲ್ಲಿದ್ದು ಹೊಂಟಾನ ಹೋಗೋದು ಬರೋದ್ರ ಹಿಡಿದು ರೀಲ್ಸ್ ಮಾಡಕತ್ತಾನ ಅಣ್ಣ. ಅಣ್ಣನ ಮೂತಿ ಕ್ಲೋಸಪ್ನ ನೋಡ್ತಾರೆ. ಮುಂದೆ ಬೆಳೆದಂದ್ರೆ ಕೈ ಸಿಗುತ್ತಾನೋ ಇಲ್ಲ ಗೊತ್ತಿಲ್ಲ. ಹೆವಿ ಅಕ್ಕನ ಈಗ ನೋಡ್ಕೊಂಬಿಡ್ರಿ. ನಾ ಬೆಳೆದಂದ್ರೆ ಒಟ್ಟೆ ಟೈಮ್ ಕೊಡೋದು ನಿಮಗೆಲ್ಲ. ಯಾಕಂದ್ರೆ ನಾ ಬೆಳೆಯಲತ್ತೆ ನನಗೆ ಗೊತ್ತದ. ನೋಡ್ರಿ ಈ ನಗರ ಪಾಲಿಕೆದವ್ರು ಸ್ವಲ್ಪ ನೋಡ್ಕೊಂಡು ಕ್ಲೀನ್ ಗೀನ್ ಮಾಡ್ರಿ. ಏನು ವಜ್ಜಾಗಿರಪ್ಪ ನಾವು ಈ ಕಡೆ ಹಿಂಗೆ ಒಟ್ಟು ಹಿಂಗೆ ಹಾದಿ ನೋಡ್ಕೋತ ಈ ಕಡೆ ಹೋಗ್ಬೇಕು ನಾವು. ಮಾಕಿ 25 ಕಿಲೋಮೀಟ್ರ್ ನಡ್ಕೋತ ಹೋಗ್ತೇವೆ ಹೇಳು. ನಿನಗ ಗೊತ್ತಲ್ಲ ಓದ್ತಮ್ಮ ನಮ್ಗೆ ಗೊತ್ತ. ಹೋಗ್ಬ್ರಾ 25 ಕಿಲೋಮೀಟ್ರ್ ನಡ್ಕೋತ ಹೋಗ್ಬೇಕಂತ ಫಿಕ್ಸ್ ಆಗಿಬಿಟ್ಟೇವೆ ನಾವು. ಒಟ್ಟು ಇಲ್ಲಿ ಇದಕ್ಕೆ ಬಂದು ನಡ್ಕೋತ ಹೋಗೋದು ಆಗಲಾಗೈತೆ ಹೇಳೋಗತ್ತಾನ. ಅಂದ್ರೆ ಭೀ ನಡ್ಕೋತ ಹೊಂಟು. ಯಾಕೆ ನಡ್ಕೋತ ಹೊಂಟೇವಪ್ಪ ಅಂದ್ರೆ ಒಂದು ಈಗ ಏನೋ ಒಂದು ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿವಿ ಅಂದ್ರೆ ನಡ್ಕೋತ ಹೋಗ್ಬೇಕು. ಯಾಕೆ ಅದು ಬಿಟ್ಕೇಶಂದ್ರೆ ನಾವು ಒಂದು ಸ್ವಲ್ಪ ಬಸ್ನಾಗ ಕೂತೋದ ಒಂದು ಸ್ವಲ್ಪ ನಡ್ಕೋತ ಹೋದ ಹಿಂಗೆಲ್ಲ ಇಲ್ಲ. ನಡ್ಕೋತ ಹೋಗ್ಬೇಕು ಅಷ್ಟೇ. ವಿ ಆರ್ ನಡ್ಕೋತ ಹೋಗ್ತೀವಿ ಅಷ್ಟೇ. ಈಗ ಹೋಗ್ತೀವಿ. ಇವನಿಗೊಂದು ಲೈಫ್ ಟೈಮ್ ಎಕ್ಸ್ಪೆರಿಮೆಂಟ್ ಆಗ್ಬೇಕಿನ್ನು. ಯಾಕಪ್ಪ ಅಂದ್ರೆ ಬೆಂಗಳೂರು ಹಿಂಗೆಲ್ಲ ತಿರುಗಾಡಿ ಮುಂದೆ ಇವ್ನ ಮಕ್ಕಳಿಗೆ ಕತೆ ಮಾಡಿ ಹೇಳೋಕ್ಕೊಂದು ಇದು ನೆನಪಿರಬೇಕು ಇವನಿಗೆ. ಅದಕ್ಕೆ ನೀನು ನಡ್ಸ್ಕೊತ ಕರ್ಕೊಂಡು ಹೊಂಟಿನ. ಇಲ್ಲ ಬಸ್ಸಿಗೆ ಕರ್ಕೊಂಡು ಹೋಗೋದು ನಂಗೆ ದೊಡ್ಡದಲ್ಲ. ಬಿಸಿಲು ಬ್ಯಾಸಿಗೆದಿಂದಾಗ ಬಗ್ಗನ ಉರ್ಲಿಕ್ಕೆ ಹತ್ತದ. ಅಂದ್ರೆ ಭೀ ಅಣ್ಣ ಬಿಸಿಲಾಗ ಹೋಗತ್ತಾನ. ಅಣ್ಣನ ತಿಂಡಿ ಇದು. ಹೇಳತ್ತೀನಿ ಅಣ್ಣಗೆ, ಅಣ್ಣ ಬಸ್ಸಿಗೆ ಹೋಗಾಮೆ ಇಲ್ಲ ನಡ್ಕೋತೆ ಹೋಗೋದು ಅಂದ. ನಡ್ಕೋತೆ ಹೊಂಟಾನ ಅಣ್ಣಿಗೆ. ಸೊ ನಮ್ಮ ದೋಸ್ತ ಪೂರ ನಡ್ಕೊತ ಬಂದು ಸುಸ್ತಾಗ್ಯದ. ಹಂಗೆಲ್ಲ ತೊಯ್ದು ಹನಿ ಕಡ್ದು ಬೀಳೋಗತ್ತವ. 25 ಕಿಲೋಮೀಟ್ರ್ ನಡ್ಕೋತ ಹೋಗ ಇವನ್ ಮೋತಿ ನೋಡ್ರಿ. ಈಗ ಏನು ಹೇಳಾಗತ್ತಾನ ಕೇಳ್ರಿ. ಫಸ್ಟಿಗೆ ಏನು ಹೇಳಿದ? ನಡ್ಕೋತ ಹೋಗ್ತಿ ಮಚ್ಚ. ಆತ ನಿನ್ನ ಕೈಲಿ ಮಗ ನಾ ಫುಲ್ ಸ್ಟ್ರಾಂಗ್. ನಿಂದೇ ಡೌಟಪ್ಪ. ನೀನು ನೋಡ್ಕೊಂಡ್ಬಿಡ್ತೀನಿ ನಮ್ಮ ಕ್ಲೋಸ್ ಅಪ್ನಾಗ ಒಂದು ಸಾರಿ. ಫೈನಲಿ ಮಕ್ಕಳು ಕಷ್ಟಪಟ್ಟು ನಡ್ಕೋ ಲಾಸ್ಟಿಗೆ ಬಂದಾನ. ತಮ್ಮ ಹೆಂಗೆ ತಮ್ಮ ನೀನು ಎಕ್ಸ್ಪೀರಿಯನ್ಸ್ ಬೇಕಾ ನಿನಗೆ? ಬೆಂಗಳೂರು ಎಕ್ಸ್ಪೀರಿಯನ್ಸ್ ಬೇಕಂತ ಇಲ್ಲ ಬಸ್ನಾಗ ತಿರುಗಾಡಿದೆವು, ಬೈಕ್ ಮೇಲೂ ತಿರುಗಾಡಿದೆವು. ನಡ್ಕೋತ ತಿರುಗಾಡಿದ್ರೆ ಹೆಂಗಿರ್ತದೆ ಎಕ್ಸ್ಪೀರಿಯನ್ಸ್ ಅಂದ. ಹೆಂಗತ್ತಮ್ಮ ಕಾಲೆಲ್ಲ ಡ್ಯಾನ್ಸ್ ಆಡಕತ್ತವಲ್ಲ. ಯಾರು ನಾನು ಬೂಟ್ ಇಲ್ಲಿ ತಂದು ಹೋಗದಾರ? ಏನು ಅಣ್ಣನ ಬೂಟ್ ಅಂದ್ರೆ ಕಿಮ್ಮತ್ತಿಲ್ಲ ಏನು? ಅಪ್ಪಿ ಏನೋ ಬೆಂಗಳೂರಿಗೆ ಬಂದ ನಡ್ಕೋತ ಬರ್ತಿ. ಎಕ್ಸ್ಪೀರಿಯನ್ಸ್ ಅಣ್ಣ ಇನ್ನೊಂದು ಜೀವನದಾಗ ಅಪ್ಪಿತಪ್ಪಿನ ನಡ್ಕೋತ ಬರಲ್ಲ. ಇಟ್ಟು ಕಷ್ಟಪಟ್ಟು ಬಂದೆವು. ಪಾತ್ರ ಖಾಲಿ ಬರ್ಚಾಕ ನೀರು ಕುಡಿ ಮಚ್ಚ. ನೀರು ಕುಡ್ದು ಮಕ್ಕೊಂಡ್ಬಿಡ. ಊಟ ಮಾಡ್ತೇನಿ ಇಲ್ಲ ನೀ ಮಾಡಿ. ನಾವಲ್ಲ ಅಡಿಗೆ ಮಾಡ್ಕೊಟ್ಟೆ ತಿಂತೀನಿ.
ಓದ್ತವ ಸೊ ನಾ ಸಿಕ್ಕಾಪಟ್ಟೆ ತಿರುಗಾಡಿ ಬಂದು ಟಯರ್ಡ್ ಆಗ್ಯದ ನಾ ಮಕ್ಕೋತೀನಿ ಈಗ ಬಾಯ್